ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಮ್ಮ ಮನೇಲಿ ಇವತ್ತು ಮರಿ ಪಂಚಮಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನಿವತ್ತು 4 ಗಂಟೆಗೆ ಎದ್ಬಿಟ್ಟು ತಯಾರಿ ಆಗ್ತಾ ಇದ್ದೀನಿ. ನೋಡಿ, ನಾನು ನಿಮಗೆ ತೋರಿಸ್ತಿದ್ದೀನಿ ಬೆಳಗ್ಗೆ ಎಷ್ಟು ಕತ್ಲಿದೆ. 4 ಗಂಟೆಗೆ ಎದ್ದಿರೋದ್ರಿಂದ ನಾನು ಎಷ್ಟು ಬೇಗ ಎದ್ದಿದ್ದೀನಿ ಅನ್ನೋದನ್ನು ಕತ್ಲು ತೋರಿಸ್ತಾ ಇದ್ದೀನಿ ನಿಮಗೆ. ಅಷ್ಟು ಬೇಗ ಎದ್ದಿದ್ದೀನಿ. ನೋಡಿ, ನಾನಿವತ್ತು ನದಿ ಪೂಜೆಗೆ ಹೋಗಬೇಕು. ಅಂದರೆ ನಾವಿವತ್ತು ಗಂಗಮ್ಮನಿಗೆ ಎಡೆ ಕೊಡ್ತೀವಿ ನೈವೇದ್ಯನ. ಹಾಗಾಗಿ ಇಷ್ಟು ಬೇಗ ಎದ್ದಿದ್ದೀವಿ. ಸೊ ಇವತ್ತು ನಾವೊಂದು ಏನೆಲ್ಲ ಪೂಜೆ, ಏನು ಅಡುಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಹಾಗೆ ನೋಡಿಬಿಟ್ಟು ಹೈಪ್ ಕೊಡಿ. ನಮ್ಮ ಒಂದು ಕಡೆ ಯಾವ ರೀತಿ ಮರಿ ಪಂಚಮಿ ಆಚರಣೆ ಮಾಡ್ತೀವಿ ಅಂತ ನೀವು ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಏನೆಲ್ಲ ಮಾಡಿದೆ ಅಂತ ಹೇಳಿ. ನೋಡಿ, ಬೆಳಗ್ಗೆನೇ ಎದ್ಬಿಟ್ಟು ರಂಗೋಲಿ ಹಾಕಿ, ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ರೆಡಿ ಆಗ್ತಿದ್ದೀನಿ. ಇದು ಸುಮಾರು 4:15 ಸಮಯ ಆಗಿದೆ ಇವಾಗ. ಹಾಗೆ ನಮ್ಮ ಕಡೆ ಇವತ್ತು ಜನ ಎಷ್ಟು ಬೇಗ ಎದ್ದಿದ್ದಾರೆ, ನಾನೊಬ್ಬಳೇ ಅಲ್ಲ, ಎಲ್ಲರೂ ಎದ್ದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ ನಾನಿವಾಗ ಸಂಧ್ಯಾ ವಂದನೆ ಮುಗಿಸ್ಕೊಂಡ್ಬಿಟ್ಟು ಏನು ಮಾಡ್ತೀನಿ, ಇವಾಗ ನೈವೇದ್ಯಕ್ಕೆ ಬೇಕಾದ ಎಲ್ಲ ಒಂದು ಅಡುಗೆಯನ್ನು ಸಿದ್ಧ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಯಾವ್ಯಾವ ಅಡುಗೆ ಮಾಡ್ತೀನಿ, ನಮ್ಮ ಮನೇಲಿ ಏನೇನು ಹಬ್ಬಕ್ಕೆ ತಯಾರಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಬರ್ತೀರಲ್ವಾ ನಮ್ಮ ಜೊತೆ ಏನೇನು ಅಡುಗೆ ಮಾಡ್ತೀರಂತ ನೋಡೋಕ್ಕೆ? ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಎದ್ಬಿಟ್ಟು ಈ ರೀತಿ ಎಲ್ಲ ಬಾಗಿಲಿಗೆ ರಂಗೋಲಿ ಹಾಕಿ, ಏನೋ ಹಕ್ಕಿಗಳ ಕಲರವ ಕೇಳ್ತಾ ಖುಷಿ ಆಗುತ್ತೆ ಅಲ್ವಾ? ಏನೋ ಒಂದು ಚೆಂದ ಅನಿಸುತ್ತೆ ಅಲ್ವಾ? ಬೇಳೆಗೆ ನೀರಿಟ್ಟಿದ್ದೆ, ಇವಾಗ ಕುದೀತಾ ಇದೆ. ನಾನಿವಾಗ ಇದಕ್ಕೆ ಬೇಳೆ ಹಾಕ್ತೀನಿ ಹೋಳಿಗೆ ಮಾಡಲಿಕ್ಕೆ. ನೋಡಿ, ನಾನು ಇಷ್ಟು ಬೇಳೆ ಅಷ್ಟೇ ಹೋಳಿಗೆ ಮಾಡ್ತೀನಿ. ನಾನು ಸಿಹಿ ಹೆಚ್ಚಾಗಿ ತಿನ್ನಲ್ಲ, ಹಾಗಾಗಿ ನಾನು ಇಷ್ಟು ಬೇಳೆದು ಹೋಳಿಗೆ ಮಾಡ್ತಾಯಿದ್ದೀನಿ. ಇವಾಗ ಈ ಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹೋಳಿಗೆಗೆ ಸುರಿತೀನಿ. ಅಂದರೆ ನೀರು ಕುದೀತಾ ಇದೆಯಲ್ಲ, ಆ ನೀರಿಗೆ ಸುರಿತೀನಿ ಹೋಳಿಗೆ ಹಾಕಲಿಕ್ಕೆ. ನಿನ್ನೆ ನಾಗಪ್ಪನಿಟ್ಟು ಎಲ್ಲ ಪೂಜೆ ಮಾಡಿದ್ವಲ್ಲ, ನಾನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಇವಾಗ. ಹಾಗೆ ಪೂಜೆ ಮಾಡ್ತಾನೆ ನಾನು ಹೋಳಿಗೆ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಕ್ಕಿಗಳ ಸೌಂಡ್ ಕೇಳಿಸ್ತೀನಿ. ಕೇಳ್ತಿದ್ದೀನಾ ಫ್ರೆಂಡ್ಸ್? ಹಕ್ಕಿಗಳ ಚಿಲಿಪಿಲಿ ಬೆಳಗ್ಗೆನೆ ಖುಷಿ ಅನಿಸುತ್ತಲ್ವಾ? ಬೇಳೆ ಇವಾಗ ಕುದೀತಾ ಇದೆ, ಬೇಳೆ ಬೇಯ್ತಾ ಇದೆ. ನಂತರ ಬೇಳೆ ಬೇಯೋಕ್ಕಿಂತ ಮುಂಚೆ ಹಿಟ್ಟು ಕಲಸಿಟ್ಟಿದ್ದೀನಿ ಸ್ವಲ್ಪ ನೆನೆಲಿ. ಯಾಕಂದರೆ ಈರುಳ್ಳಿ ಏನಾರು ಹೆಚ್ಕೊಂಡಾಗ ಅದು ಹಿಟ್ಟು ಹಾಳಾಗುತ್ತೆ ಅಂತ ಹೇಳಿ ಹಿಟ್ಟು ಬೇಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬೇಳೆ ಬೇಗ ಬೆಂದ್ಬಿಡುತ್ತೆ ಅಂತ ಬೇಳೆ ಬೇಯೋಕ್ಕಿಂತ ಮುಂಚೆನೇ ಬೆಲ್ಲ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಬೇಳೆ ಬೆಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದು ಸ್ವಲ್ಪ ಬೆಂದ ತಕ್ಷಣ ನಾವು ಇದಕ್ಕೆ ಬೆಲ್ಲ ಹಾಕಿಬಿಟ್ಟು ಕಲಸಿ ಹೂರಣ ರೆಡಿ ಮಾಡೋದು ಇವಾಗ ಬೇಳೆನ. ನೋಡಿ, ಬೇಳೆಗೆ ಬೆಲ್ಲ ಹಾಕಿದ್ದೀನಿ, ಕುದೀತಾ ಇದೆ. ಇದು ಮೆತ್ತಾಗಿ ಬೆಲ್ಲ ಎಲ್ಲ ರಾಸಾದ್ಮೇಲೆ ನಾನು ರುಬ್ಕೊಂಡು ಹೂರಣ ರೆಡಿ ಮಾಡ್ಕೊತೀನಿ. ಪೂಜೆ ಮಾಡ್ಕೊತಾನೆ ಅಡುಗೆ ಸಹ ಮಾಡ್ತಾ ಪೂಜೆ ಮುಗಿಸ್ಕೊಂಡೆ ನಾನಿವಾಗ. ಈಗ ಇನ್ನುಳಿದ ಬಾಕಿ ಅಡುಗೆ ರೆಡಿ ಮಾಡಬೇಕು ನಾನಿವಾಗ. ಬನ್ನಿ ಅಡುಗೆ ರೆಡಿ ಮಾಡೋಣ. ನನಗೆ ಮೊದಲು ಪೂಜೆ ಆಗಬೇಕು. ಪೂಜೆ ಆಯಿತು ಅಂದರೆ ಎಲ್ಲ ಆದಂಗೆ ನನಗೆ ಫುಲ್ಲು ಖುಷಿ. ಮನೆಯೆಲ್ಲ ಪಾಸಿಟಿವ್ ವೈಬ್ ಇರುತ್ತಲ್ಲ, ಹಾಗಾಗಿ ಪೂಜೆ ಮಾಡಿದರೆ ಏನೋ ಒಂಥರ ಸಂತೋಷ ನನಗೆ ಪೂಜೆ ಮಾಡೋದ್ರಲ್ಲಿ. ಪೂಜೆ ಮನೆ ಕಳೆಯಿಂದ ಇರಬೇಕು, ಖುಷಿ ನನಗೆ, ಫುಲ್ ಖುಷಿ. ಹಿಟ್ಟು ಹೂರಣ ರೆಡಿ. ಹೋಳಿಗೆ ಮಾಡೋದು, ಇನ್ನು ಪಲ್ಯ ಎಲ್ಲ ಮಾಡಬೇಕು. ಯಾವ ಪಲ್ಯ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ.
ಈ ಬದನೆಕಾಯಿ ನಿಮಗೆಲ್ಲ ಗೊತ್ತಿರ್ಬೋದಲ್ಲ, ನಾವು ಇದಕ್ಕೆ ಮುಳುಗಾಯಿನೂ ಅಂತೀವಿ, ಬದನೆಕಾಯಿನೂ ಅಂತೀವಿ. ಇದು ಹೋಳ್ಗೆಗೆ ಸಖತ್ ಕಾಂಬಿನೇಷನ್ ಪಲ್ಯ ಅಂತಲೇ ಹೇಳ್ಬೋದು. ಈ ಕಡೆ ನಾವು ಉತ್ತರ ಕರ್ನಾಟಕ ಸೈಡು ಈ ಹೋಳ್ಗೆ ಮಾಡಿದರೆ ಬದನೆಕಾಯಿ ಪಲ್ಯ ಗ್ಯಾರಂಟಿ ಮಾಡ್ತಾರೆ, ಯಾಕಂದರೆ 100% ಟೇಸ್ಟ್ ಇದು. ನಾನು ಕೂಡ ಇವಾಗ ಈ ಪಲ್ಯ ಮಾಡ್ತಾಯಿದ್ದೀನಿ. ಆಮೇಲೆ ಈ ರೀತಿ ಕಟ್ ಎಳೆದ್ವಿ ಅಂದರೆ ಮುಗೀತು. ಇದು ನಮ್ಮ ಸಂಪ್ರದಾಯವಾಗಿದೆ, ಯಾಕಂದರೆ ಅನ್ನಪೂರ್ಣೇಶ್ವರಿ ಏನೇ ಒಂದು ಲೋಪದೋಷ ಇದ್ರೂ ತಗೋತಾಳೆ, ಸರಿ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ಅಡುಗೆ ಮುಗೀತಂತಲೇ ಅರ್ಥ. ಈ ರೀತಿ ನಮ್ಮದು ಕಟ್ ಬಿತ್ತು ಅಂದರೆ ಅಲ್ವಾ. ಕಟ್ ಬಿದ್ದಾಯಿತು ನೋಡಿ, ಕಟ್ ಬಿದ್ದಿದೆ ಅಂದರೆ ನಮ್ಮ ಪದ್ಧತಿಯಲ್ಲಿ ಕಟ್ ಬಿತ್ತು ವಿಭೂತಿ ಅಡುಗೆ ಮಾಡಿರೋ ಪಾತ್ರೆಗೆ ಕಟ್ ಎಳೆದ್ವಿ ಅಂದರೆ ಅಡುಗೆ ಏನೇ ಇದ್ದರೆ ಸರಿ ಹೋಗುತ್ತೆ ಅಂತ. ಪಲ್ಯ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಮಿರ್ಚಿ ಮತ್ತು ಹಪ್ಪಳ ರೆಡಿಯಾಗಿದೆ ನೈವೇದ್ಯಕ್ಕೆ. ಅನ್ನ ಕೂಡ ರೆಡಿಯಾಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ, ಹೋಳಿಗೆ ಸಾಂಬಾರು. ನಾನು ಅದರಲ್ಲಿ ನುಗ್ಗೆಕಾಯಿ ಹಾಕಿದ್ದೀನಿ ನೋಡಿ, ನುಗ್ಗೆಕಾಯಿ ಇರಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತೇಳಿ ನುಗ್ಗೆಕಾಯಿ ಕೂಡ ಹಾಕಿದ್ದೀನಿ. ಇವಾಗ ಸಾಂಬಾರು ಕೂಡ, ಈಗ ಎಲ್ಲ ಅಡುಗೆನೂ ರೆಡಿ ಆಯಿತು. ಹೋಳಿಗೆ ಒಂದು ತೊಟ್ಟೋದು ಬಾಕಿ ಇದೆ ಮಾತ್ರ. ನಾನಿವಾಗ ಹೋಳಿಗೆ ತಟ್ಕೊತಾ ಇದ್ದೀನಿ. ಇದು ನೈವೇದ್ಯಕ್ಕೆ, ಮತ್ತು ನೈವೇದ್ಯಕ್ಕೆ ಮಾತ್ರ ನಾನು ಚಿಕ್ಕದೇ ತೊಟ್ಟಿರ್ತೀನಿ. ನಂಗೆ ಬರೋದೇ ಚಿಕ್ಕದು ತೊಟ್ಟಿಕ್ಕೆ. ನೈವೇದ್ಯಕ್ಕೆ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಊಟಕ್ಕೆ ಕೂತಾಗ ಮಾತ್ರ ನಮ್ಮ ಮನೇಲಿ ಬಿಸಿ ಬಿಸಿದೆ ಅಂಚಲ್ಲಿಂದು ಸೀದಾ ಬಾಳೆದೆಲೆಗೆ ಹೋಗಬೇಕು ನೋಡಿ. ಇವಾಗ ನೈವೇದ್ಯಕ್ಕೆ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಈ ಥರ ಮಾಡ್ತಾ ಇದ್ದೀನಿ. ಹೋಳಿಗೆ ರೆಡಿ ಆಗ್ತಿದೆ. ಇವಾಗ ನೈವೇದ್ಯ ಮಾಡಿದರೆ ಆಯಿತು. ನಾವು ನದಿಗೆ ಅಂದರೆ ಗಂಗಮ್ಮ ಗೆಡೆ ಕೊಡೋದಂದರೆ ನದಿಗೆ ಹೋಗಿ ನಾವು ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರ್ತೀವಿ. ಇವಾಗೆಲ್ಲ ನೈವೇದ್ಯ ಮಾಡ್ತೀನಿ ನಾನು, ಹೋಳಿಗೆ ರೆಡಿ ಮಾಡಿಕೊಂಡು. ನೈವೇದ್ಯಕ್ಕೆ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ ನೋಡಿ. ಎಲ್ಲ ಆಯಿತು, ಪಲ್ಯ, ಅನ್ನ, ಸಾರು, ಮಿರ್ಚಿ, ಹಪ್ಪಳ, ಹೀಗೆ ಹೋಳಿಗೆ ಸಹ ರೆಡಿ ಆಯಿತು ನಂದು. ಇವಾಗ ನೈವೇದ್ಯ ಮಾಡ್ತೀನಿ ನಾನು ಇವಾಗ. ನೆಕ್ಸ್ಟು ಅದಾದಮೇಲೆ ತಿಂಡಿ ತಿಂದು ಒಳಗೆ ಹೋಗೋದು. ಫೈನಲಿ ಮನೇಲಿ ಅಡುಗೆ ಮುಗಿಸ್ಕೊಂಡು, ನೈವೇದ್ಯಕ್ಕೆ ಅಡುಗೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಮಾಡಿದ್ದಾಯಿತು. ನಾನು ಮನೇಲಿನ ಪೂಜೆ ಸಂಪನ್ನ ಆಯಿತು. ಅಂದರೆ ಮನೇಲಿನ ಪೂಜೆ ಇಲ್ಲ, ಮುಗೀತು. ಇವತ್ತಿನ ಪೂಜೆ ನಂದು ಬೆಳಗಿನ ಪೂಜೆ ಮುಗೀತು ನೋಡಿ. ನೈವೇದ್ಯ ಎಲ್ಲ ಮಾಡಿದ್ದೀನಿ. ಗಂಗಮ್ಮಗೆ ಹೋಗೋಕ್ಕೆ ನಾನು ಎಲ್ಲದನ್ನೂ ರೆಡಿ ಮಾಡ್ಕೊಡ್ತೀನಿ. ನೈವೇದ್ಯ ರೆಡಿ ಮಾಡ್ಕೊಂಡಿದ್ದೀನಿ, ಪೂಜೆ ಸಾಮಾನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತೀನಿ ಇವಾಗ. ಎಷ್ಟು ರಶ್ ಇದೆ, ತುಂಬ ರಶ್ ಇದೆ. ಸ್ನ್ಯಾಕ್ಸು, ಜಂಕ್ ಫುಡ್ಡಿಂದು ನೋಡಿ, ಸ್ನ್ಯಾಕ್ಸು, ಜಂಕ್ ಫುಡ್ಗಳು ಎಷ್ಟೊಂದು ಜನ ಇಟ್ಟಿದ್ದಾರೆ. ತುಂಬ ರಶ್ ಇದೆ. ಪದ್ಧತಿ ಹೊಳೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ.
ಸ್ವಲ್ಪ ಈ ಕಡೆ ಬರ್ರಿ ಚಮ್ ತಗೊಂಡು ಚಲ್ಮ ಚಲೋ ಟಾಟಾ ಮಾಡ್ತಾರೆ ಅವ್ರದ್ದು ಐತೆ ಇಲ್ಲಿ ಕಲ್ತಮ್ಮ ನಿಮ್ದರಿ ಮೆಲ್ಲಕ್ ಮೆಲ್ಲಕ್ ರೀ ಇಲ್ಲಿ ಮಾಡಂತ ಅದು ಅರಿಶಿನ ಕುಂಕುಮ ಹಚ್ಚರಂಗೆ ನೀನೇ ಹಚ್ಚಂತ ಸರಿ ಹಚ್ತೀರಾ ಹಚ್ಬಿಟ್ರಲ್ಲ ಕರ್ಪೂರ ಹಚ್ಚಿರ ಕೊಡ್ರ ಇದನ್ನ ಕಡೆ ಬೆಳಗ್ಗೆ
ಎಲ್ಲರೂ ಕಡ್ಕೊಂಡಿದ್ದೆ. ನೀನು ದೂರ ಹೋದ್ರೆ ಜಾರ್ತ ತಂಗದ ಹಂಗ ಡೈ ಹೊಡಿತೀಯ. ನದಿಯಲ್ಲಿ ಎಂಥ ಚೆಂದ ಮಕ್ಕಳೆಲ್ಲ ಎಷ್ಟು ಚಿಕ್ಕ ಮಕ್ಕಳೆಲ್ಲ ಎಷ್ಟು ಮಗುವಾಗಿ ಮಕ್ಕಳಿಗೆ ಎಂಥ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಇದು ನಮ್ಮ ಕಡೆ ಸಂಪ್ರದಾಯ ಪಂಚಮಿ ದಿನ ಈ ರೀತಿ ಹೊಳೆಗೆ ಬಂದುಬಿಟ್ಟು ಅಂದರೆ ಗಂಗಾದೇವಿಗೆ ನೈವೇದ್ಯ ಮಾಡೋದು. ಹೋಳಿಗೆ ಎಲ್ಲ ಮಾಡ್ಕೊಂಡು ಬಂದು ನೈವೇದ್ಯ ಮಾಡೋದು. ನೋಡಿ ಎಷ್ಟು ಜನ ಇದ್ದಾರಲ್ವ, ತುಂಬ ಅಂದರೆ ತುಂಬ ಜನ ಇದ್ದಾರೆ ನೋಡಿ. ಮಕ್ಕಳು ಆಟಾಡ್ತಿರೋದು ನೋಡಿ ಇಲ್ರು. ಕೆಳಗಡೆ ಗಿರ್ಷಣ ಆರಾಮ ಆಗ್ತಾ ಇತ್ತಲ್ಲಪ್ಪ. ರಾಘವೇಂದ್ರ ಮಠದ ಹತ್ರ ಅಂದರೆ ರಾಘವೇಂದ್ರ ಒಂದು ಮಠ ಈ ನದಿ ತೀರದಲ್ಲಿ ಇರೋದು. ಈ ನದಿ ತೀರದಲ್ಲಿರೋ ಹೊಳೆಗೆ ಎಲ್ಲರೂ ಬಂದು ಹೋಗ್ತಾರೆ. ಇವತ್ತಿನ ಜನ ಎಷ್ಟು ರಶ್ ಇದೆ ನೋಡಿ, ಫುಲ್ಲು ರಶ್ ಇದೆ, ಆಟೋಗಳೆಲ್ಲ ಇದೆ. ಆಟೋಗಳೆಲ್ಲ ನೋಡಿ ಎಷ್ಟು ಆಟೋಗಳಿದೆ, ರಶ್ಶೇ ತುಂಬ ಇದೆ. ನೋಡಿ ಇಷ್ಟೆಲ್ಲ ರಶ್ ಇದೆ ಇವತ್ತು, ಫುಲ್ಲು ರಶ್ ನೋಡಿ. ವೆಹಿಕಲ್ಸ್ ಎಲ್ಲ ಎಷ್ಟಿದೆ. ಪೂಜೆ ಮುಗಿಸ್ಕೊಂಡು ನಾವಿನ್ನ ಮನೆಗೆ ಹೊರಟ್ವಿ. ಇವತ್ತಿನ ಪಂಚಮಿಯ ಹಬ್ಬದ ಪೂಜೆ ಕಾರ್ಯಕ್ರಮ ಎಲ್ಲ ಮುಗೀತು. ವಿಡಿಯೋ ಎಲ್ಲ ಇಷ್ಟ ಆಗಿತ್ತು ಅನ್ಕೊತಾ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದಾರೆ ಅವರು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.